ಯಾರು ಯಾಕ ಮಾಡುವರು ನನಗೇನು ಕೇಡು ಮಾಡುವರು. ಯಾರು ಏನು ಮಾಡಲ್ಲ. ಈ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಬರಂಗ್ ಮಾಡ್ತಾ ಐತಿ. ಯಪ್ಪ ಮನೆ ಒಳಗಿದ್ರೆ ಬೆಂಕಿ ಪಟ್ಟಣದೊಳಗಿದ್ದಂಗ ಆಕೈತಿ. ಈ ಬಿಸಿಲಿಗೂ ಅದಕ್ಕೂ ಕಾವು ಸಿಕ್ಕಾಪಟ್ಟೆ ಸೆಕೆ ನೀರು ಹೊರಿತಾವ ಹಂಗೇನ. ಪಾಪ ನಮ್ಮ ಅಮ್ಮ ಏನು ನಮ್ಮ ಅಜ್ಜಿ ಅದು ಹಂಗಿರ್ತಾರಪ್ಪ. ಮ್ಯಾಲಿಂದ ಕಾವು ಸೂರ್ಯನ ಬಿಸಿಲಿಗೆ ಅಷ್ಟು ಕಾವು. ಒಲೆ ಮುಂದೆ ಅಡುಗೆ ಮಾಡಕ್ ಹೋಗಂತಾರ, ಒಲೆದು ಕಾವು. ಅದು ಎಷ್ಟು ಬೆಂದೋಗಿದಾರೋ ಏನೋ ಪಾಪಚ್ಚಿ. ನನಗಿನ್ನ ನನ್ನ ಪರೀಕ್ಷೆ ಮುಗ್ದು ಇವತ್ತು ಫಸ್ಟ್ನೇ ದಿನ, ಬ್ಯಾಸ್ಗೆ ರಜೆ ಫಸ್ಟ್ನೇ ದಿನ. ನಾನು ಒಂದು ಗಂಟೆ ಕುಕ್ಕಮಕ್ಕಾಗಿಲ್ವಲ್ಲ, ಒಂದು ದಿನ ಮಧ್ಯಾಹ್ನ. ಇವ್ರಲ್ಲನ ಹೆಂಗಿರ್ತಾರೆ ಏನ್ ಕತೆ? ನನ್ನ ಕೈಲಿ ಕುಕ್ಕಮಕ್ಕಾಗ್ಲಿಲ್ಲಪ್ಪ. ಆ ಪ್ಯಾನ್ ಹಾಕಿ ಕುಕ್ಕ ಅಂತ ಐತಿ ನಮ್ಮ ಅಜ್ಜಿ. ಆ ಪ್ಯಾನ್ ಹಾಕಿದ್ರೆ ಒಳಗಡೆಗಿರೋದು ಗಾಳಿನೂ ಬೆಚ್ಚಗೆ ಇರ್ತೈತಿ, ಪ್ಯಾನ್ ಗಾಳಿನೂ ಬೆಚ್ಚಗೆ ಬರ್ತೈತಿ. ಅದಕ್ಕೆ ಸೀದಾ ಬಂದೆ ನೋಡು. ಮುದ್ದೆನೂ ಬಸ್ಸಾರು ಮಾಡಿತ್ತು, ಮುದ್ದೆ ಹೊಡೆದು ಬಂದೆ. ಮುದ್ದೆನೂ ಸುಡ್ತಾ ಐತೆ, ಈ ಕಾಲಿಗೆ ಅದೊಂದು ಎಕ್ಸ್ಟ್ರಾ ಬೇರೆನ. ಅದಕ್ಕೆ ಸೀದಾ ಬಂದು ಹುಲ್ಲಿಗಿಡದೆ ಹಾರಾಕಿ ಮನೆಕೊಂಡಿದ್ದೀನಿ. ಹೆಂಗ ತಣ್ಣಗೆ ಗಾಳಿ ಬೀಸ್ತಾ ಐತೆ. ಮರದ ನೆಳ್ಳನ್ನು ತಣ್ಣಗೈತಿ. ಇಲ್ಲೇನ ಇನ್ನ ರಾತ್ರಿಗೂ ಅಷ್ಟೇನ ಒಂದ್ ಶಾಪದ ತಲೆಮಟ್ಟೆ ತಕೊಂಬಂದು ಇಲ್ಲೇ ಹಾಸ್ಕೊಂಡ್ ಮನಿಕೊಂಡ್ಬಿಡ್ಬೇಕು, ತಣ್ಣಗನ ಇರ್ತೈತಿ. ಸೊ ಮುಂಜಾ ಇದೇ ಆತ್ಕಲ್ಲ ಹಿಂಗ್ ಮನಿಕೊಂಡಿದ್ದ. ಇಲ್ಲಿಗ್ ಬಂದು ಈ ಒಳ್ಳೆ ಕಟ್ಟೆ ಮೇಲೆ ಈ ವಯಸ್ಸಾದ ತಾತಿರ್ ಮನಿಕೊಂತಾರ ನೋಡು, ಹಂಗ್ ಮನಿಕೊಂಡ ಇದ್ದಾನೆ. ಯಾಕ ಇಲ್ಲಿದ್ದ? ಓ ಲೋಕಿ ಬಾ ಬಾ. ನಮಸ್ತೆ ಸರ್, ಬಾ ಕುಕ ಬಾ. ನೀ ಏನ್ ಮಾಡ್ತಾ ಇರ್ಲಿ? ಕೋಳಿ ಮುಂದೆ ನನ್ನ ಮಗನೇ, ನನ್ನೇ ದಿನ ನೋಡಿದ್ರೆ ಪರೀಕ್ಷೆ ಮುಗಿತಿದ್ದಲ್ಲನ, ಕ್ರಿಕೆಟ್ ಆಡೋಣ, ಚಿನ್ನಿ ದಾಂಡ ಆಡೋಣ, ಸೈಕಲ್ ತುಳಿಯೋಣ. ನಮ್ಮ ತಾತ ಹೊಸ TVS ತಂದೈತೆ, TVS ಓಡ್ಸೋದು ಕಲ್ತ್ಕೊಂಬನ. ಅದು ಮಾಡೋಣ ಇದು ಮಾಡೋಣ, ಮಾವಿನಕಾಯಿ ಕದಿಯಕ್ಕೆ ಹೋಗೋಣ ಅಂತ ಯಾಕತ್ತ ಹೇಳಿ ನನ್ನ ಮಗ ಬಂದು ಇಲ್ಲಿ ಒಳ್ಳೆ ತಾತದೇವ್ರ ಮನಿಕೊಂಡಿದ್ದಾನೆ. ಇದು ಆಚೆಗೆ ಲೋಕೇಶ್ ಅಣ್ಣಾರೆ, ಇದೆ ನಿಮಗೆ ಪ್ರಾಬ್ಲಮ್ ಆಗಿರೋದು. ಸುಮ್ಕಿರಲು ಇನ್ನೂ ಒಂದೆರಡು ಹೋಗಿ. ಈಗಲೇ ಏನ ರಾತ್ರಿ ಮುಗಿತಿದ್ದಲ್ಲನ ಮಾವಿನಕಾಯಿ ಕೀಳಕ್ ಹೋದ್ರೆ ಎಲ್ಲಾರ್ಗು ನಮ್ಮ ಮೇಲೆ ಡೌಟ್ ಬಂದ್ಬಿಟ್ಟೈತೆ. ಒಂದ್ 2 ದಿನ ಸುಮ್ಕಿರ್ಬೇಕು, ಆಮೇಲಿಂದನ 2 ದಿನ ನೋಡ್ತಾರ. ಪಾಪ ಸ್ಕೂಲ್ ರಜಾ ಕೊಟ್ರು ಹುಡುಗರು ಯಾರು ಮಾವಿನಕಾಯಿ ಕೀಳಕ್ ಬಂದಿಲ್ಲ ಅಂತಂದು ಅವ್ರು ಸುಮ್ಕಾಕ 3 ದಿನ ಬಡಬಡ ಹೊಡಗಿ ಅದಕ್ಕೆ ಕಿತ್ಕೊಂಡು ಅದೇ ಬಂದ್ಬಿಡ್ಬೇಕು. ಅವಾಗ ನಮ್ಮ ಮೇಲೂ ಡೌಟ್ ಬರಲ್ಲ. ನಮ್ಮನೇನ ಕೇಳಿದೆ, ಅಯ್ಯೋ ನಾವೇನ ನಿಮ್ಮ ಮಾವಿನ ಗಿಡದ ಮಾವಿನಕಾಯಿ ಕಿತ್ಕೊಂಡು ಹೋಗಿದ್ರೆ ಇಷ್ಟ ದಿನ ಏನ್ ತಾಳಿಸ್ತಿದ್ವಿ, ಈ ಸ್ಕೂಲ್ ರಜೆ ಕೊಟ್ಟಿದ್ದ ಬಂದೆಲ್ಲ ಕರ್ಕೊಂಡು ಹೋಗ್ತಿದ್ವಿ, 2 ದಿನ ಸುಮ್ಕಿದ್ವಿ ಅಂತ ಅಂದ್ರೆ ಗೊತ್ತಾಗ್ಬೇಕು ನಾವಲ್ಲ ಅಂಬೋದು. ಯಾರನ ಅಕ್ಕಪಕ್ಕದ ಯಾರು ಕಿತ್ಕೊಂಡು ಹೋಗಿದಾರ ಹೋಗಿ ನಮ್ಮನೇನ್ ಕೇಳ್ಕೊಂತಿದ್ದ ಅಂತಾನೆ ನಾವೇನ ದಬಾಯಿಸ್ಬೋದವ್ರ ಮೇಲೆ. ಎಂಥ ತಲೆ ಎಂಥ ತಲೆ. ಏನಲ್ಲ ಕೋಳಿ ಗುಂಜ ನಿಂದು, ನೀನು ಇಲ್ಲಿರ್ಬೇಕಾದ್ರೆ ಅನ್ಕೊಂಬಿಡ ಅಲ್ವೇ? ನಂಗೂ ಅನ್ನಿಸ್ತೈತಿ ಸುಮ್ಮನೆ ಈ ಊರಿನ ಸವಾಸೆ ಬೇಡ, ನಮ್ ಚರಣನ್ ಜೊತೆ ಹೋಗ್ಬಿಟ್ಟು ಅಮೇರಿಕಾದಾಗೆ ಸೆಟ್ಲ್ ಆಗಿಬಿಡೋಣ ಅಂತಾನೆ. ನನಗ್ ಬೇರೆನ ಕನ್ನಡ ಬಿಟ್ರೆ ಬೇರೆ ಯಾಕೆ ಬರಲ್ಲ. ನನಗಿಂತ ಅವ್ರು ಯಾತದ್ದು ಹೇಳೋದು, ನಾನು ಯಾತತ್ತ ಹೇಳೋದು, ಅವ್ರು ಸುಮ್ಮನೆ ತಪ್ಪು ಅರ್ಥ ಮಾಡ್ಕೊಂಬೋದು ಯಾಕೆ ಅಂತಾನೆ ಸುಮ್ಮನೆ ನಮ್ಮೂರ್ನೇನ ಇನ್ನನ ಅಮೇರಿಕಾ ಮಾಡೋಣ ಅಂತಂದು ಇಲ್ಲೇ ಇದೀನಿ ಅಷ್ಟೇನೆ. ನಮ್ಮೂರ್ ಜನಗಳು ಇನ್ನನ ಹಳೆಯ ಕಾಲದವ್ರು ಇದ್ದಂಗೆ ಇದಾರೆ. ನಾನೇನೋ ಒಂದು ಹೊಸದು ಹೇಳಿದ್ರೆ ಕೇಳಿಸ್ಕೊಂಬದೇ ಇಲ್ಲ. ಆದನ ಇಲ್ಲಿ ನಮ್ಮೂರ ಸಿರ ಉದ್ಧಾರ ಮಾಡಿದ್ದ ಆದ್ರೆ ಅಮೇರಿಕ ಹೋಗ್ಕ ಮಕನಾಡ್ತನಿಂದ ಹೇಳ್ತಿದ್ದಲ್ಲ ಹೋಗಕೈತೆ ಸುಮ್ಮನೆ ಹಂಗಂತ ಅನ್ನಪ್ಪ. ಅಂತಾನೆ ಒಂದೇ ಮಾಡ್ತಾನೆ. ಆಟ ಆತು ಇದಳ ಮೇಕೆ ಹಿಂಗೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮನಿಕೊಂಡೆ ಪೋಸ್ ಕೊಡ್ತಿದ್ದೆ. ನಿಂಗೆ ಸೊಂಟ ಬಿದ್ದೈತೆ ಲೋಕಿ ಎದ್ದೇಳ್ಬೋಡಕತ್ತ. ಈಗಿನ್ನ ಒಂದು ಮುದ್ದೆ ಅಮ್ಮಕೊಂಡು ಬಂದು ಮನೆ ಕೆಳಿತೀನಿ, ಒಂದು ಓಟ ಜೀರ್ಣ ಶಕ್ತಿ ಆಗ್ಲಿ ಅಂತಾನೆ ಬಂದು ಮರದಡೆಗೆ ರೋಸ್ಟ್ ಮಾಡ್ತಾ ಇದ್ದೀನಿ. ಅರೆ ಮಂಜುನಣ್ಣ ಕ್ಯಾ ರೋಸ್ಟ್ಗೆ ಮಾಡ್ತೈತೆ? ಅರೆ ಕಾಣೆ ಮಂಜುನಣ್ಣ, ಕೋಳಿಗೆ ಮಾಡ್ತೈತೆ, ಮछलिಗೆ ಮಾಡ್ತೈತೆ, ಮುರ್ಗಿಗೆ ಮಾಡ್ತೈತೆ, ಕ್ಯಾಗೆ ರೋಸ್ಟ್ ಮಾಡ್ತೈತೆ ಮಂಜುನಣ್ಣ.
ಟಿಟಿಪಿ ಎಲ್ಲಿದ್ದಲ್ಲ ಇಂತ ತಕ್ಕನ ಇದೇನಲ್ಲ ಹಿಂಗೆ ಒಳ್ಳೆ ಗಾಳಿ ಬಂದಂಗ ಬಂದೆ. ಅರೆ ಅದೆಲ್ಲ ಬಿಡಿ ಮಂಜುನಣ್ಣ. ಅರೆ ಕ್ಯಾಗೆ ರೋಸ್ಟ್ ಮಾಡ್ತೈತೆ ಅಂತ ಬೋಲ್ತು ಇಲ್ಲ ನಿಮ್ದಿಗೆ. ಅರೆ ಕ್ಯಾಗೆ ಐತೆ ಮಂಜುನಣ್ಣ ರೋಸ್ಟ್? ಯಾವ ರೋಸ್ಟ್ ಇಲ್ಲ, ಬದನೆಕಾಯಿ ಬೋಸ್ಟ್ ಇಲ್ಲ. ನಾನು ಮುದ್ದೆ ಉಂಡು ಬಂದಿದ್ನಲ್ಲ ಅದಕ್ಕೆ ರೋಸ್ಟ್ ಮಾಡ್ತಾ ಇದ್ದೆ. ಅದೇ ಇಂಗ್ಲಿಷ್ನಾಗೆ ರೋಸ್ಟ್ ಅಂತಾರೆ, ಕನ್ನಡದಾಗೆ ವಿಶ್ರಾಂತಿ ಅಂತಾರಲ್ಲ, ಅದು ರೋಸ್ಟ್ ಅಂತ ಅಂದ್ರೆ. ಅಯ್ಯೋ ನೀನು ಮಕ್ ಬೆಂಕಿ ಕಲ್ಲು ಕೋಳಿ ಹುಂಜ, ಅದು ರೋಸ್ಟ್ ಅಲ್ಲ ಕಣೋ, ರೆಸ್ಟು. ಚೇಂಜ್ ಮಾಡಿದೆ ನಾ ಮಿಸ್ಸು. ಒಂದು ಮಾತನ್ನ ನಂಬಲಿಲ್ವಲ್ಲ ನಂಗೆ. ಅರೆ ಮಂಜುನ ಅಣ್ಣ, ನಿಮಗೆ ಕ್ಯಾಗೆ ಐತೆ ಮಂಜುನ ಅಣ್ಣ. ನಿಮಗೆ ಸುಮ್ಮನೆ ಇದ್ದನ್ನ ಕರ್ಬಿಟ್ಟು ರೋಸ್ಟ್ ಗೀಸ್ ಅಂತ ಎಲ್ಲ ಹೇಳ್ಬಿಟ್ಟು ನಿಮಗೆ ರೋಸ್ಟ್ಗೆ ತಿನ್ನಂಗೆ ಆಸೆಗೆ ಹುಡ್ಸ್ಬಿಟ್ಟು ಇಲ್ಲ ನಿಮಗೆ. ನೀ ಮಜ್ಜಿಲೆ ಪಾಸ ಬೋಲ್ ನನ್ನ ಮಕ್ಕಳ ನೀನು. ನಾನು ಬಂದಿದ್ನಿ ನಿನ್ ತಪ್ಪ ಬಂದ್ಬಿಟ್ಟು ಬಾರ ಪಾಸ ರೋಸ್ಟ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಕ್ ಬಂದಿದ್ದೆ ನಿನಗೆ. ಏನ ಪಾಂಡ್ರ ಪಟ್ಟು ಅರೆ ಮಂಜುನ ಅಣ್ಣ, ನಿಮಗೆ ರೋಸ್ಟ್ ಅಂತ ಬೋಲ್ತು ಇಲ್ಲ, ನಮ್ದಿಗೆ ರೋಸ್ಟ್ ಗೇಮ್ ಆಗ್ತೈತೆ ಮಂಜುನ ಅಣ್ಣ. ಫುಲ್ ಬ್ಯಾಟಿಂಗ್ ಹಾಕ್ಬಿಟ್ಟು ಅಂದ್ಬಿಟ್ಟು ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ಬೋದು ರೋಸ್ಟ್ ಮಾಡ್ತಿರ್ತಾರೆ ಅಂತ ಬಂದಿದ್ದೆ. ಯಾಕೆ ಬಿಡ್ತಾ ಹೇಳು. ಅರೆ ಚೀಗ ಮಂಜುನ ಅಣ್ಣ. ಅರೆ ಮಂಜುನ ಅಣ್ಣ, ಈಗ ರಜಾಗೆ ಕೊಟ್ಬಿಟ್ಟು ಇಲ್ಲ, ಹೋಮ್ವರ್ಕ್ ಎಲ್ಲ ಬರ್ಬಿಟ್ಟು ನಿಮ್ ಬ್ಯಾಲೆ. ಇಲ್ಲಪ್ಪ, ನಾನು ಈಗಲೇ ಹೋಮ್ವರ್ಕು ಎಲ್ಲ ಬರೆಯಲ್ಲ. ಈಗಲೇ ಬರ್ದ್ರ ಆಮೇಕಿಂದನ ನಮ್ಮ ಅಜ್ಜಿ ಪುಸ್ತಕ ಎಲ್ಲನ ಹಳೆ ಪೇಪರ್ ಕಾಲೇಜ್ ಸಿಸ್ಟರ್ ಬರ್ತಾರಲ್ಲ ಅವ್ರಿಗೆ ಹಾಕಕ್ಕೆ ಬುಕ್ ನೋಡಿ ಬರ್ದಿರೋದನ್ನ ನೋಡಿ ಇದು ಓದರ್ಸ್ತಿರ್ಬೇಕು ಅಂತಂದು ಮಾಡಿಬಿಟ್ರೆ ತುಕ್ಕು ಕಟ್ಟಿ. ಅದಕ್ಕೇನೆ ನಾನು ಲೋಚಿ ಇಬ್ರು ನಾಳೆ ಸ್ಕೂಲು ಬಾಕ್ಲು ತೆಗಿತಾರೆ ಅನ್ನೋದ ಇವತ್ತು ಬರೀತೀವಿ. ಸ್ಕೂಲು ಬಾಕ್ಲು ತೆಗಿ ಹಿಂದಿನ ದಿನ ಕೂಕೊಂಡು ಎಲ್ಲ ಬರ್ಕೊಂಡು ಕೂಕೊಂತೀವಿ. ಈಗೆಲ್ಲ ಬರೆಯಕ್ಕೆ ಹೋಗಲ್ಲ ನಾವು. ನೀನ್ ಬರ್ದೇನಲ್ಲ ಕಾಸ? ಅರೆ ನಮ್ದಿಗೆ ಇನ್ನು ಬರ್ದಿಲ್ಲ ಮಂಜುನ ಅಣ್ಣ. ಅರೆ ನಮ್ದಿಗೆ ಇನ್ನು ಲೇಟ್ಗೆ ಬರೆಯೋದು. ಈಗಲೇ ಬರ್ಬಿಟ್ರೆ ನಮ್ದಿಗೆ ಬರ್ದೈತೆ ಇಲ್ಲ ಚಾಕೆ ಗೊತ್ತಿಗೆ ಆಗೋದಿಲ್ಲ, ಮರ್ತಿ ಹೋಗ್ಬಿಟ್ಟೈತೆ ನಮ್ದಿಗೆ. ಅದಕ್ಕೆ ಈಗಲೇ ಬರೆಯೋದಿಲ್ಲ ಮಂಜುನ ಅಣ್ಣ, ಲೇಟ್ಗೆ ಬರೀತೈತೆ ನಮ್ದಿಗೆ. ಹೌದೇನು? ಆತೇಳಪ್ಪ, ನೀನು ನಮ್ಮ ಕಡೆಗೆ ಹಂಗಾರೆ ನಾಳಿಕೆ ಸ್ಕೂಲ್ ಬಾಗಿಲು ತೆಗಿಯೋದು ಅನ್ನೋದ ಈಗ ಬರೀತಿ ಹಂಗಾರೆ ನೀನು? ಅರೆ ನೀ ಅರೆ ನಾಳೆ ಸ್ಕೂಲ್ಗೆ ತೆಗಿತೈತೆ ಅಂದ್ರೆ ಈಗ ಬರೆಯೋದಿಲ್ಲ ನಮ್ದಿಗೆ. ಅರೆ ಇನ್ನ ಸ್ಕೂಲ್ಗೆ ಬಾಗಿಲಿಗೆ ತೆಗಿಯೋದು ಒಂದು ವಾರ ಆಯ್ತೆ ಅನ್ನೋದ ಕುತ್ಕೊಂಡು ಬರ್ಬಿಟ್ಟೈತೆ ನಮ್ದಿಗೆ. ಹೌದಾ? ಆತೇಳಪ್ಪ, ಹಂಗಾರೆ ನೀನು ಒಂದು ವಾರ ಇದ್ದಂಗೆ ಬರೀತಾ ಅನ್ನು. ನಮಗೆ ಒಂದು ವಾರ ಇದ್ದಂಗೆ ಅಲ್ಲ, ನಮಗೆ ಯಾಕೆ ಬರಲ್ಲ ಕಣಪ್ಪ. ಒಂದು ವಾರ ಇದ್ದಂಗೆ ನಾಳೆ ಸ್ಕೂಲು ಅನ್ನೋದೇನ ಕಿವಿಗೆ ಬೀಳ್ತಿದ್ದಂಗೆ ಫಸ್ಟ್ ಬರೋದು ಹೋಮ್ವರ್ಕ್ ಬರೀಬೇಕು. ನಾಳೆ ಸ್ಕೂಲ್ ಐತೆ, ಹೋಮ್ವರ್ಕ್ ಬರೀಬೇಕು. ಏನನ್ನ ತಗೊಂಡು ಹೋಗಿಲ್ಲ ಅಂತ ಅಂದ್ರೆ ಹೋಮ್ವರ್ಕ್ ಮೇಸ್ಟ್ರು ಏರಿರ್ತಾರೆ ಎಂಬ ಜ್ಞಾಪನ ಪತ್ತಿತ್ತಲ್ಲ, ಅವಾಗಲೇ ಹೋಮ್ವರ್ಕ್ ಬರೆಯಕ್ಕೆ ತಗೊಂಬೋದು.